ನಮಸ್ಕಾರ. ಎಲ್ಲ ನನ್ನ ಪ್ರೀತಿಯ ಕನ್ನಡ ಜನತೆಗೆ ನಮಸ್ಕರಿಸುತ್ತಾ, ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಫೆಬ್ರವರಿಯಲ್ಲಿ ಯಾವ ಯಾವ ರಾಶಿಗಳಿಗೆ ಯಾವ ಯಾವ ಫಲಗಳಿದೆ, ಯಾರಿಗೆಲ್ಲ ಉನ್ನತ ಸ್ಥಾನಮಾನಗಳಿದೆ, ಅಂದರೆ ಯಾರಿಗೆಲ್ಲ ಲಾಭವಿದೆ, ಯಾರಿಗೆಲ್ಲ ಮಧ್ಯಮ ಫಲವಿದೆ, ಯಾರಿಗೆಲ್ಲ ಅಷ್ಟೊಂದು ಉತ್ತಮವಾಗಿಲ್ಲ ಅನ್ನೋ ಭಾವನೆ ಇದೆ ಎನ್ನುವುದನ್ನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ನಾನಿವತ್ತು ಈ ಸಂಚಿಕೆಯಲ್ಲಿ ಫೆಬ್ರವರಿ ಮಾಸದ ಮಾತ್ರ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಇದನ್ನು ಕೇಳುವುದಕ್ಕಿಂತ ಮೊದಲು ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ಈ ಯಾವ ರಾಶಿಗಳಿಗೆ ಒಳ್ಳೆಯದು ಅಂತ ನಾವು ನೋಡೋದಾದರೆ, ಕೂಲಂಕುಷವಾಗಿ ನಾವು ಇಂಥದ್ದೇ ರಾಶಿಗೆ ಅತ್ಯುತ್ತಮ, ಇಂಥದ್ದೇ ರಾಶಿಗೆ ಮಧ್ಯಮ, ಇಂಥ ರಾಶಿಗೆ ಅಧಮ ಅಂತೀವಂದ್ರೆ ತುಂಬ ಅಷ್ಟೊಂದೇನು ಉತ್ತಮವಾಗಿಲ್ಲ ಅಂತ ಅಂದರೆ ಭಯ ಪಡೋದೇನು ಬೇಡ. ನೀವು ಅಯ್ಯೋ ಗುರುಗಳಿಗೆ ಅಂದ್ಬಿಟ್ರಲ್ಲಪ್ಪ ಹಂಗ ನಮಗೇನು ಚೆನ್ನಾಗಿಲ್ವೇನೋ ಅನ್ನೋ ಕೆಟ್ಟ ಭಾವನೆ, ಸಂಕುಚಿತ ಭಾವನೆ ನಿಮ್ಮಲ್ಲಿ ಬರದ ಹಾಗೆ ನೀವು ಅದನ್ನು ನೋಡ್ಕೋಬೋದು. ಅದೇನು ನಂಗಂತ ಹೇಳ್ಬಿಟ್ಟು ನಿಮ್ಗೆ ಏನು ತೊಂದರೆಗಳೇನೂ ಆಗಲ್ಲ. ಇಂಥ ರಾಶಿಯವರಿಗೆ ಗುಣಲಕ್ಷಣಗಳು ಹೇಗಿರುತ್ತೆ ಅನ್ನೋದನ್ನು ಮಾತ್ರ ಹೇಳ್ತೀವಿ. ಹಾಗಂತ ಹೇಳಿಬಿಟ್ಟು ನಿಮಗೆ ದಶಾಭುಕ್ತಿ, ಅಂತರ್ಭುಕ್ತಿ, ಪ್ರತ್ಯಂತರ್ಭುಕ್ತಿ, ಸೂಕ್ಷ್ಮ ಭುಕ್ತಿ ಪ್ರತಿಯೊಂದನ್ನು ನಾವಿಲ್ಲಿ ಹೇಳಕ್ಕೆ ಬರೋಲ್ಲ. ನಿಮಗೆ ಅದನ್ನು ಶಾರ್ಟ್ ಫಾರ್ಮ್ ಆಗಿ ಅದನ್ನು ಹೇಳುವುದಕ್ಕೆ ಪ್ರಯತ್ನವನ್ನು ನಾವು ಅಷ್ಟೇ ಮಾಡೋಕ್ಕೆ ಸಾಧ್ಯ. ಅದನ್ನು ಬಿಟ್ಟು ನಾವು ನಿಮಗೆ ಪೂರ್ತಿಯಾಗಿ ಇದೇ ಒಂದು ವಿಷಯವನ್ನು ಹೇಳೋದಕ್ಕೆ ಆಗಲ್ಲ. ದಯಮಾಡಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ಮತ್ತು ನೀವು ಕೂಡ ಅದನ್ನು ಕೂಲಂಕುಷವಾಗಿ ನೀವು ಅದನ್ನು ತಿಳ್ಕೋಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಇದ್ದಂಥ ಶಾಸ್ತ್ರ ಸಿದ್ಧಾಂತ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಡೈರೆಕ್ಟಾಗಿ ನಿಮಗೆ ಅಲ್ಲಿ ಎಲ್ಲ ಸಬ್ಜೆಕ್ಟಿನ ವಿಷಯಗಳು ಕೂಡ ಅಲ್ಲಿ ಬರುತ್ತೆ, ನೀವು ನೋಡ್ಕೋಬೋದು ಕೂಡ.